ಈಗ ನಿಮಗೆ ಒರಿಜಿನ್ ಸಿಸ್ಟಮ್ ಬಗ್ಗೆ ಇದು ಯಾವ ಥರ ವರ್ಕ್ ಆಗುತ್ತೆ, ಯಾಕಂದರೆ ಕೊನೆಯದು ಜನರು ನಾರ್ಮಲಿ ಏನಿದೆ ಅಂದರೆ, ಸೊ ಒರಿಜಿನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಸರ್, ಬಟ್ ಇದು ಎಲ್ಲಿಂದ ಯಾವ ಥರ ವರ್ಕ್ ಆಗುತ್ತೆ, ಎಲ್ಲಿಂದ ಡಿಸ್ಟ್ರಿಬ್ಯೂಷನ್ಸ್ ಆಗುತ್ತೆ ಅನ್ನುವ ಪ್ರಶ್ನೆಗಳು ಕಾಮನ್ ಆಗಿ ಎಲ್ಲರ ತಲೆಯಲ್ಲಿ ಬರುವಂಥ ಪ್ರಶ್ನೆ. ಸೊ ಇದು ಯಾವ ಥರ ವರ್ಕಿಂಗ್ ಮೆಕ್ಯಾನಿಸಮ್ ಇದೆ ಇದ್ರದ್ದು ಅನ್ನೋ ನಿಮಗೆ ಬ್ರೀಫಾಗಿ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಒರಿಜಿನ್ ವರ್ಕಿಂಗ್ ಮೆಕ್ಯಾನಿಸಮ್ ಅಂತ ನಾವು ತಗೊಂಡ್ರೆ, ಒರಿಜಿನ್ ಮೆಕ್ಯಾನಿಸಮು ಒಂದು ದೇಶದ ಫೈನಾನ್ಷಿಯಲ್ ಮೆಕ್ಯಾನಿಸಮ್ ಹೇಗಿರುತ್ತೆ ಆ ಥರ ಇದು ವರ್ಕ್ ಆಗುತ್ತೆ. ಓಕೆ, ಎಕ್ಸಾಂಪಲ್ ನಮ್ಮ ಇಂಡಿಯಾ ನಾವು ಕನ್ಸಿಡರ್ ಮಾಡಿದಾಗ ನಾರ್ಮಲಿ ನಮ್ಗೆ ಗೊತ್ತಿರೋ ವಿಷಯ ಏನಂದರೆ, ಗವರ್ಮೆಂಟು RBIದವರಿಗೆ ಕರೆನ್ಸಿ ಪ್ರಿಂಟ್ ಮಾಡಲಿಕ್ಕೆ ಕೇಳ್ಕೊಳ್ಳುತ್ತೆ. ಆವಾಗ RBI ಏನು ಮಾಡುತ್ತೆ, ನಮ್ಮ ಗೌರ್ಮೆಂಟಿಗೆ ಗೋಲ್ಡ್ ಪ್ಲೆಜ್ ಮಾಡಬೇಕಪ್ಪ, ನೀನು ಇಂತಿಷ್ಟು ಎಷ್ಟು ಗೋಲ್ಡ್ ಪ್ಲೆಜ್ ಮಾಡ್ತೀರಾ ಅಷ್ಟೇ ನಾನು ನಿನಗೆ ವ್ಯಾಲ್ಯೂದು ಕರೆನ್ಸಿ ಪ್ರಿಂಟ್ ಮಾಡಿಕೊಡ್ತೀನಿ. ಅದು ಇಲ್ಲಿ ಇದೇ ಥರದ್ದು, ಅಂದರೆ ಇದೇ ಥರದ್ದು ಅವರು ಪ್ರಿಂಟ್ ಮಾಡಿ ಪ್ಲೆಜ್ ಎಷ್ಟು ಮಾಡ್ತೀವಿ ಅಷ್ಟೇ ಪ್ರಿಂಟ್ ಮಾಡಿಕೊಡ್ತಾರೆ. ಇಲ್ಲಾದರೆ ಇಲ್ಲಿ ಪ್ರಿಂಟ್ ಮಾಡೋ ಅವಕಾಶ RBI ಅವರಿಗೂ ಇಲ್ಲ. ಸೊ ಇದು ನಮ್ಮ ಒಂದು ಪ್ರಿಂಟಿಂಗ್ ಪ್ರೊಸೆಸ್. ಸೇಮ್ ಥಿಂಗ್ ಅದೇ ಥರದ್ದು ಇಲ್ಲಿ ಒರಿಜಿನಲ್ಲು ವ್ಯವಸ್ಥೆ ಇದೆ. ಇಲ್ಲಿ ಏನಿದೆ, 2 ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ. ಅಂದರೆ 2 ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ನಾವು ಇದರಲ್ಲಿ ಮಾಡ್ಬೋದು. ಒಂದು ರೆಗ್ಯುಲರ್ ಇನ್ವೆಸ್ಟ್ಮೆಂಟ್, ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಅದನ್ನು LP ಬಾಂಡ್ ಅಂತೀವಿ ನಾವು. ಸೊ ಒರಿಜಿನ್ ಈಸ್ ಅ ಮಿಂಟಿಂಗ್ ಪ್ರೊಸೆಸ್. ಅಂದರೆ ಒರಿಜಿನ್ದಲ್ಲಿ ಮಿಂಟಿಂಗ್ ಪ್ರೊಸೆಸ್ಸಿಂದಲೇ LGNS ಜನ್ರೇಟ್ ಆಗ್ತವೆ. ಅದಕ್ಕೇನು ಕಂಡೀಷನ್ ಏನು ಇಟ್ಟಾರೆ, ಇಫ್ ಎನಿ ಅಂದರೆ ಯಾರಾದರೂ ಒಬ್ಬರು 1000 ಡೈಯನ್ನು LP ಬಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ 1000 LGNS ಪ್ರೊಡಕ್ಷನ್ ಬರುತ್ತೆ. ಸೊ ಆ 1000 LGNSಲ್ಲಿ ಇನ್ವೆಸ್ಟ್ ಮಾಡಿದವನಿಗೆ 92 LGNS ಆ್ಯಸ್ ಪರ್, ಅಂದರೆ ಆ ದಿನದ ಬೆಲೆ ಏನಿದೆ LGNS ಅದ್ರ ಪ್ರಕಾರ 92 LGNS ಅವನ ಅಕೌಂಟಿಗೆ ಜಮಾ ಆಗ್ತವೆ. ಉಳಿದದ್ದು 908 LGNS ಬೇರೆಯವ್ರಿಗೆ, ಅಂದರೆ ಈ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೋ ಅವ್ರಿಗೆ ಅದನ್ನು ಈ ಸಿಸ್ಟಮ್ ಸೇಲ್ ಮಾಡಿಬಿಡುತ್ತೆ. ಅಂದರೆ ಅವ್ರು ದುಡ್ಡು ಹಾಕಿದಾಗ ಆ 908 LGNSಯಿಂದ ಅವರಿಗೆ ಆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಆ ದುಡ್ಡು ಇಲ್ಲಿ ರೆವಿನ್ಯೂ ಜನ್ರೇಟ್ ಅಂತ ಮಾಡಿ ಆ ರೆವಿನ್ಯೂನ ಆ್ಯಸ್ ಪರ್ ಪರ್ಸೆಂಟೇಜ್ ಎಲ್ಲರಿಗೂ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಇದು ಟೋಟಲ್ ಒರಿಜಿನ್ ಮೆಕ್ಯಾನಿಸಮ್. ಇಲ್ಲಿ ಯಾರೂ ನಮ್ಮ ಇನ್ವೆಸ್ಟ್ಮೆಂಟ್ ತೊಗೊಂಡೋಗಿ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಅಲ್ಲಿಂದ ನಮಗೆ ದುಡ್ಡು ಡಬಲ್ ಮಾಡಿಕೊಡ್ತಾರೆ ಅನ್ನೋದು ಎಲ್ಲೂ ಇಲ್ಲ. ಮತ್ತು ಆ ಥರ ಸಿಸ್ಟಮ್ ಇದಲ್ಲ. ಇದು 100% ಡಿಸೆಂಟ್ರಲೈಸ್. ನಮ್ಮ ಇನ್ವೆಸ್ಟ್ಮೆಂಟಿಗೆ ಯಾರೂ ಟಚ್ ಮಾಡುವ ಅವಕಾಶ ಇಲ್ಲಿಲ್ಲ. ನಮ್ಮ ಇನ್ವೆಸ್ಟ್ಮೆಂಟ್ ನಮ್ಮ ಮೊಬೈಲಲ್ಲೇ ಇರುತ್ತೆ. ನಾವು ಅದನ್ನು ನಾವೇ ಆಪ್ರೇಟರ್ ಆಗಿ ಮಾಡಿಕೊಂಡು ನಾವೇ ಅದನ್ನು ಯಾವಾಗ ಬೇಕಾದರೂ ಆವಾಗ ತಗೊಳ್ಳುವ ಒಂದು ಅವಕಾಶ ಇದರಲ್ಲಿ ಮಾಡಿಟ್ಟಿದ್ದಾರೆ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ.